ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಂಜನ್ನು ಮೇಘನ ಕಿಡ್ನಾಪ್ ಮಾಡಿಕೊಂಡು ಅವಳನ್ನ ಕೈ ಕಾಲು ಮುರಿಯೋಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬರ್ತಾನೆ. ಬಂದ್ಬಿಟ್ಟು ರಂಜನ್ ಕೈನ ಟೈಟಾಗಿ ಹಿಡ್ಕೊಂಡು ನಿಲ್ಸಿರ್ಬೇಕಾದ್ರೆ ಯಾರು ಅಂತ ಹಿಂತಿರುಗಿ ನೋಡಿದಾಗ ನಿತಿನ್ ಆಗಿರ್ತಾನೆ. ನಿತಿನ ನೋಡಿ ಶಾಕ್ ಆಗಿ ರಂಜನ್ ಹಾಗೆ ನಿಂತ್ಕೊಬಿಟ್ಟು, ನೀನಾ ಇಲ್ಲಿಗೆ, ಯಾಕೋ ನೀನು ಬಂದೆ, ಯಾವಾಗ ಬಂದೆ, ಅಷ್ಟಕ್ಕೂ ನೀನು ಹೆಂಗೋ ಇಲ್ಲಿಗೆ ಬಂದೆ ಅಂತ ಅನ್ಬೇಕಾದ್ರೆ ನಾನು ಹೇಗಾದರೂ ಬರ್ತೀನಿ, ಮುಚ್ಚೋ ಬಾಯಿ, ಏನು ಕೆಲಸ ಮಾಡೋಕೆ ಹೊರಟಿದ್ಯಾ ಅಂತ ಬೈತಾ ಇರಬೇಕಾದ್ರೆ ಅದನ್ನು ಕೇಳೋಕ್ಕೆ ನೀನು ಯಾವನು ಅಂತ ರಂಜನ್ ಕೂಗಾಡ್ತಾ ಇರ್ತೀನಿ. ನಾನು ಯಾವನು ಅಂತ ನಿನಗೆ ಗೊತ್ತಿಲ್ವಾ ಅಂತ ನಿತಿನ್ ರಂಜನ್ ಕೆನ್ನೆಗೆ ಹೊಡೆದ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ರಂಜನ್ ಕಡೆ ಹುಡುಗರೆಲ್ಲರೂ ಬಂದು ನಿಂತ್ಕೊಂಡಾಗ ಈ ಕಡೆ ರಂಜನ್ಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹೇಳ್ತಾ ಇರ್ತಾನೆ, ನೋಡು ನಮ್ಮ ಕಡೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ನಮ್ಮ ಅಣ್ಣನ ಮಗನ ಮೇಲೆ ಕೈ ಮಾಡ್ತೀಯಾ, ನೀನು ಯಾವನು ಅಂತ ಅಲ್ಲಿರೋ ಹುಡುಗರೆಲ್ಲ ಕೇಳ್ತಾ ಇದ್ರೆ ರಂಜನ್ ಅಂತೂ ನೋಡಿಕೊಂಡು ನಗಾಡ್ತಾ ಇರ್ತಾನೆ. ನಿತಿನ್ ಹೇಳ್ತಾ ಇರ್ತಾನೆ, ನೋಡಿ ಮೇಘ ಅವರೇ, ಇದು ರಂಜನ್ ಮತ್ತು ನಿಮ್ಮದು ವಿಷಯ ಅಂತೆ, ನೀವೇನು ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ಈ ಕಡೆ ಮೇಘನ ಎತ್ಕೊಬಿಟ್ಟು ಸಿಕ್ಕಾಬಟ್ಟೆ ಎಲ್ಲರಿಗೂ ಸಹ ಒದೆ ಕೊಡ್ತಾ ಇರ್ತಾನೆ. ಹಾಗೆ ಮೇಘನ್ ಜೊತೆ ಸೇರಿಕೊಂಡು ಫೈಟ್ ಮಾಡ್ತಾ ಇರಬೇಕಾದ್ರೆ ಮೇಘನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ರೌಡಿಗಳು ದೂಕಿದ ತಕ್ಷಣ ನಿತಿನ್ ಮೇಘ ಮೇಲೆ ಬಿದ್ದ ತಕ್ಷಣ ಮುತ್ತು ಕೊಟ್ಬಿಡ್ತಾಳೆ. ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ನಿತಿನ್ ಎಗ್ಗಮುಗ್ಗಿ ರಂಜನ್ಗೆ ಹಾಗೆ ಅವ್ನ ಕಡೆಯವ್ರಿಗೆಲ್ಲ ಹೊಡಿತಾ ಇರಬೇಕಾದ್ರೆ ಎಲ್ಲರೂ ಎದುರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮೇಘನ್ಗೆ ನಡೆಯೋಕ್ಕಾಗ್ದಲ್ಲೇ ಇರಬೇಕಾದ್ರೆ ನಿತಿನ್ ಎತ್ಕೊಬಿಟ್ಟು ಈ ಕಡೆ ನಾಟಕ ಕಂಪ್ನಿ ಹತ್ರ ತಂದು ನಿಲ್ಲಿಸ್ತಾನೆ. ಎಲ್ಲರೂ ಮೇಘ ಎಲ್ಲಿಂದ ಹುಡುಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ಟೇಜ್ ಮೇಲೆ ಬೇಂಗ ಬಂದ ತಕ್ಷಣ ಈ ಕಡೆ ನಾಟಕನ ಶುರು ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೀತೆ ಬಂದಾಗ ರಾಮನಿಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಎಲ್ಲರೂ ಸಹ ಜೈ ಹನುಮಾನ್ ಅಂತ ಹೇಳ್ತಾ ಇರ್ತಾರೆ ಅಂತ ನಾಟಕದವ್ರು ಹೇಳ್ತಿರ್ಬೇಕಾದ್ರೆ ಬಂದಿರೋ ಪ್ರೇಕ್ಷಕರೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ನಾಟಕ ಮುಗಿದ್ಮೇಲೆ ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಮೇಘನ ಮಾತಾಡ್ಸೋಕ್ಕೆ ಅಂತ ಬರ್ತಾ ಇದ್ರೆ ಮೇಘ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಪದ್ಮ ಕೇಳ್ತಾ ಇರ್ತಾಳೆ, ಏನಾಯ್ತು ಮಗಳೇ, ಯಾಕೆ ಹಿಂಗೆ ಅಳ್ತಿದೀಯ ಅಂತ ಅನ್ಬೇಕಾದ್ರೆ ಈ ಥರ ರಂಜನ್ ನನ್ನ ಕಿಡ್ನಾಪ್ ಮಾಡಿದ್ದ ಅಂತ ನಡೆದಿದ್ದ ವಿಷಯನೆಲ್ಲ ಹೇಳಿದಾಗ ನಿತಿನ್ ಬಂದು ಕಾಪಾಡಿದ್ರು ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅಪ್ಪನೂ ಅದೇ ರೀತಿ ಆಡ್ತಾನೆ, ಮಗನಿಗೂ ಸಹ ಇದೇ ಬುದ್ಧಿ ಕಲಿಸಿದಾನೆ, ಇವರಿಬ್ಬರದು ತಪ್ಪಿದ್ದಲ್ಲ ಅಂತ ಬೈತಿರ್ಬೇಕಾದ್ರೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದೋ ಗೊತ್ತಿಲ್ಲ ಅತ್ತೆ, ಈ ಜನ್ಮದಲ್ಲಿ ಅಪ್ಪ ಮಗನಿಂದ ಅನುಭವಿಸ್ತಿದ್ದೀವಿ ಅಂತ ಎಲ್ಲರೂ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಕೇಳ್ತಾ ಇರ್ತಾರೆ, ನಿನಗೂ ಅವ್ರಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತೇನಪ್ಪ, ನೀನು ನೋಡಿದ್ರೆ ಎಷ್ಟು ಒಳ್ಳೆಯವನು, ಆದರೆ ಅವ್ರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಅಂತ ನಿತಿನ್ ಕೇಳ್ತಿರ್ಬೇಕಾದ್ರೆ ಸ್ವಲ್ಪ ಕೋಪ ಮಾಡಿಕೊಂಡು ಗೀತಾ ಅಷ್ಟಕ್ಕೂ ರಂಜನ್ನು ಈ ಕಡೆ ಮೇಘನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತ ಅಂದಾಗ, ನಾನು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ, ಮನೆಗೆ ಹೋಗಿ ನೋಡಿದರೆ ಅಜ್ಜಿ ತಾತ ಯಾರೂ ಇರಲಿಲ್ಲ, ಮನೆ ಕೆಲಸದವರು ಈ ಥರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು, ನಾನು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ ರಂಜನ್ನು ಮೇಘನ ಓದ್ಕೊಂಡು ಹೋಗ್ತಿದ್ದ, ಅವನಿಗೆ 4 ತದಕ್ಕೆ ಬಂದಿದ್ದೀನಿ, ಇನ್ನು ಈ ವಿಷಯಕ್ಕೆ ಬರಲ್ಲ ಬಿಡಿ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗೆ ಸ್ವಲ್ಪ ಕೋಪ ಮಾಡ್ಕೊಂಡು ಗೀತಾ ಬಾಯ್ತಾ ಇರ್ತಾಳೆ, ಅವನಿಗೆ ಇಷ್ಟು ಧೈರ್ಯ ಬಂತ, ಇಷ್ಟು ಜನಗಳ ಮುಂದೆ ಮೇಘನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನಲ್ಲ, ಅವನಿಗಂತೂ ಸುಮ್ಮನೆ ಬಿಡಬಾರ್ದು ಅಂತ ಅಂದಾಗ ಸರಿ ಇವಾಗ ಮಾತಾಡೋಕ್ಕೆ ಟೈಮ್ ಆಗಿದೆ, ಎಲ್ಲರೂ ಬನ್ನಿ ಮನೆಗೆ ಹೋಗೋಣ ಅಂತ ನಿತಿನ್ ಕರಿತಿರ್ಬೇಕಾದ್ರೆ ಕುಮಾರ ಅಜ್ಜಿ ತಾತನ ಕರ್ಕೊಂಡು ಹೋಗೋ, ನಾನು ನಮ್ಮನೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ನಿತಿನ್ ಹೊರಟೋಗ್ತಿದ್ರೆ ಈ ಕಡೆ ಗೀತಾ ಕೋಪ ಮಾಡ್ಕೊಂಡು ಮೇಘನ ಬೈತಾ ಇರ್ತಾಳೆ. ಅಲ್ಲ ಕಡೆ ಸರಿಯಾದ ಸಮಯಕ್ಕೆ ನಿತಿನ್ ಬಂದು ನಿನ್ನ ಕಾಪಾಡಿದ್ದೀನಿ ಅಂತ ಅಂದರೆ, ನಾನು ಮೊದಲೇ ಹೇಳಿದ್ದೆ ತಾನೇ, ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಬಂದು ಹೇಳಬೇಕು ಅಂತ, ಅದನ್ನು ಬಿಟ್ಟು ಅದಂಗೆ ಇವನಿಗೆ ಕಾಲ್ ಮಾಡಿದೆ ಅಂತ ಅಂದಾಗ, ಅಯ್ಯೋ ಅಕ್ಕ, ನಾನೆಲ್ಲಿ ಕಾಲ್ ಮಾಡೋಕ್ಕೆ ಹೋಗಲಿ, ಆ ರಂಜನು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ, ಸದ್ಯಕ್ಕೆ ಇವ್ರು ಬಂದು ನನ್ನನ್ನು ಕಾಪಾಡಿದ್ರು ಅಂತ ಅಂದಾಗ, ಯಾಕೋ ನನಗೇನೋ ತಪ್ಪೈತೆ ಅಂತ ಅನ್ನಿಸ್ತಿದೆ, ನನಗೆ ಯಾಕೋ ನಿನ್ನ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ, ಅಲ್ಲ ಕಣೆ, ಅವಳು ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾಳೆ ಅಂತ ಖುಷಿ ಪಡೋದು ಬಿಟ್ಟು ನಿತಿನ್ ಹೋಗಿ ಕಾಪಾಡ್ಕೊಂಡು ಕರ್ಕೊಬಂದ ಅನ್ನೋದೇ ಬೇಸರ ಜಾಸ್ತಿ ಆಗಿದೆಯಲ್ಲ, ಇಂಥ ಟೈಮಲ್ಲಿ ಇಂತೆಲ್ಲ ಮಾತು ಬೇಕಾ, ಈ ರೀತಿ ಆಡ್ತಿದೆಯಲ್ಲ, ನಿನಗೇನು ಅನ್ಸಲ್ವಾ ಅಂತ ಗೀತನ್ ಬೈತಾ ಇರ್ತಾರೆ. ಹಾಗೆ ಒಂದು ಕಡೆ ಪದ್ಮನಿ ಹೇಳ್ತಾ ಇರ್ತಾಳೆ, ಇಂಥ ಟೈಮಲ್ಲಿ ಆ ರೀತಿ ಎಲ್ಲ ಅವ್ರನ್ನ ಅನ್ಬಾರ್ದು, ಅಂತೂ ಇಂತೂ ನಮ್ಮ ಮೇಘ ಸುರಕ್ಷಿತವಾಗಿ ಬಂದಿದ್ದಾಳಲ್ಲ, ಅದು ಖುಷಿ ಪಡೆ ಅಂತ ಅನ್ಬೇಕಾದ್ರೆ, ಹೌದಕ್ಕ ನನ್ನ ಮಾತನ್ನ ನಂಬು, ನಿಜವಾಗ್ಲೂ ನಾನು ಅವ್ರನ್ನ ಕರೆಸಿಲ್ಲ ಕಣೆ, ನನ್ನ ಫೋನ್ ಮನೇಲೇ ಇತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಎಲ್ಲರೂ ಹೇಳಿ ನನ್ನ ಬಾಯಿ ಮುಚ್ಚಿಸಿ, ಅದೇ ಈ ಮಾತನ್ನೇ ಏನಾದರೂ ಸ್ವಾತಿ ಹೇಳಿದರೆ ಎಲ್ಲರೂ ಕೇಳ್ತಾ ಇದ್ರೆ ಅಲ್ವಾ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಅಂದಾಗ, ಕುಮಾರ ಈ ರೀತಿ ಎಲ್ಲ ಮಾತಾಡಬೇಡ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ, ಅವಳಿಗೆ ಸಿಕ್ಕಾಬಟ್ಟೆ ಏಟಾಗಿದೆ, ಬಾ ಕರ್ಕೊಂಡು ಹೋಗೋಣ ಅಂತ ಅನ್ಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ನನ್ನ ಮಾತು ಯಾರು ಕೇಳಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅದೆಷ್ಟು ದಿನ ಹಾಡ್ತೀರಾ ಹಾಡಿ, ಮುಂದೊಂದಿನ ಏನಾದರೂ ತಪ್ಪಾಗಲಿ ಆವಾಗ ಮಾತಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಗೀತಾ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಬೇಜಾರಿಂದ ಮನೆ ಕಡೆ ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಮನೆಗೆ ಬಂದಮೇಲೆ ಮೇಘನ್ ಕಾಲಿಗೆ ಎಲ್ಲರೂ ಆಯಿಲ್ ಮಸಾಜ್ ಮಾಡ್ತಾ ಇದ್ರೆ ಮೇಘ ಮಾತ್ರ ನಿತಿನ್ ಎತ್ಕೊಂಡಿದ್ದು ಹಾಗೆ ಮುತ್ತು ಕೊಟ್ಟಿದ್ದು ಪ್ರತಿಯೊಂದು ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಒಂದ್ಸಲ ಅಮ್ಮ
ಅಂತಾಳೆ. ನಿಧಾನಮ್ಮ, ನೋವಾಗ್ತಿದೆಯಾ? ನಾನು ಆದಷ್ಟು ಬೇಗ ಎಣ್ಣೆ ಮಸಾಜ್ ಹಚ್ಚಿ ಹುಷಾರು ಮಾಡ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಪದ್ಮ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ. ಆ ಪಶುಪತಿ ಮಗನು ಹಬ್ಬ ಮಾಡೋಕ್ಕೆ ಬಿಡಲಿಲ್ಲ, ಎಲ್ಲನೂ ಹಾಳು ಮಾಡಿದ್ರು, ಹಾಳಾಗೋಗ್ಲಿ, ಅವರಿಬ್ಬರು ಆದಷ್ಟು ಬೇಗ ಸತ್ತೋಗ್ಲಿ, ಅದನ್ನು ನೋಡಿಕೊಂಡೆ ನಾನು ಸಾಯೋದು ಅಂತ ಅಂದಾಗ ಗೀತಾ, ಯಾಕಜ್ಜಿ ಸಾಯೋ ಮಾತಾಡ್ತೀಯಾ? ಎಲ್ಲ ನಮ್ಮ ಮನೆ ಬರೋ ಸರಿ ಇಲ್ಲ, ಅಷ್ಟೇ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕುಮಾರನು ಸಹ ಇನ್ನೊಂದು ಕಡೆ ಹೇಳ್ತಾ ಇರ್ತಾನೆ, ನಮ್ಮೂರಾಗಿದ್ರೆ ಇನ್ನೊಂದು ಗತಿ ಮಾಡ್ತಿದ್ವಿ, ಊರು ಬಿಟ್ಟು ಬಂದರೂ ಸಹ ನಮಗಿಲ್ಲಿ ನೆಮ್ಮದಿ ಆಗಕ್ಕೆ ಬಿಡ್ತಾ ಇಲ್ಲ ಅಂತ ಅಂದಾಗ, ಹೋಗ್ಲಿ ಬಿಡು, ಊರಿನ ಜಾತ್ರೆ ಬೇರೆ ಇದೆ, ತಲೆ ಕೆಡಿಸ್ಕೊಬೇಡ ಕುಮಾರ, ಮೊದಲು ಇವಳು ಕಾಲು ಹುಷಾರಾಗಲಿ, ಊರಿಗೆ ಹೋಗ್ಬಿಟ್ಟು ಯೋಚನೆ ಮಾಡೋಣ ಅಂತ ಅಂದಾಗ, ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ? ನಾವು ಇದೇ ರೀತಿ ಎದ್ರುಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಬದುಕಕ್ಕೆ ಅವರಿಬ್ಬರು ಬಿಡಲ್ಲ, ನಾವೇನಾದರೂ ಮಾಡಿ ಹೋರಾಟ ಮಾಡಲೇಬೇಕು, ಅವರಿಬ್ಬರು ವಿರುದ್ಧ ನಾವು ತಿರುಗಿ ಬೀಳಬೇಕು ಅಂತ ಗೀತಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕುಮಾರ ಹೇಳ್ತಾ ಇರ್ತಾನೆ, ಏನೇ ಆಗಲಿ ಗೀತಾ, ನಿನ್ನ ಜೊತೆ ನಾನಿದ್ದೀನಿ, ಅವ್ರನ್ನ ಎದುರಿಸಲೇಬೇಕು ಅಂತ ಅಂದಾಗ, ನಮ್ಮ ಸಮಸ್ಯೆಗಳು ಇಷ್ಟು ಬೇಗ ಮುಗಿಯಲ್ಲ ಅಂತ ಅನಿಸುತ್ತೆ, ನೋಡೋಣ ಬಿಡಿ ಅಂತ ಅಂದ್ಬಿಟ್ಟು, ಟೈಮ್ ಆಗಿದೆ ಎಲ್ಲರೂ ಮಲ್ಕೊಳ್ಳಿ ಅಂತ ಮೇಘನ ಕರ್ಕೊಂಡು ಪದ್ಮ ರೂಮಿಗೆ ಹೋಗ್ತಾ ಇರ್ತಾಳೆ. ಒಂದು ಕಡೆ ಪ್ರೀತಿನ ಜರುಗಿಸಿ ಮೇಘನ ಮಲಗಿಸ್ಬಿಟ್ಟು ಪದ್ಮ ಆಚೆ ಹೋಗ್ತಿರ್ಬೇಕಾದ್ರೆ ಪ್ರೀತಿ ಎದ್ದು ಕೂತ್ಕೋತಾಳೆ. ಯಾಕೆ ಎದ್ದು ಕೂತ್ಬಿಟ್ಟಿದ್ಯಾ ಅಂತ ಮೇಘ ಕೇಳಬೇಕಾದ್ರೆ, ಅಲ್ಲ ಅಕ್ಕ, ನಿನ್ನ ಕಾಲು ಹೇಗೆ ಉಳುಕ್ತು? ಆ ರಂಜನ್ ಏನಾದರೂ ತುಳಿದ್ನ ಅಥವಾ ನೀನೇ ಓಡಬೇಕಾದ್ರೆ ಉಳ್ಕಿಸ್ಕೊಂಡ ಅಂತ ಅಂದಾಗ, ಆ ರಂಜನ್ ಜೋರಾಗಿ ತುಳ್ದ ಕಣೆ, ಹಾಗೆ ಕೈ ಮುರಿತಿರ್ಬೇಕಾದ್ರೆ ನಿತಿನ್ ಅವ್ರು ಬಂದು ಕಾಪಾಡಿದ್ರು ಅಂತ ಅಂದ್ಬಿಟ್ಟು, ಹಾಗೆ ನಿತಿನ್ ಕೆನ್ನೆಗೆ ಮುತ್ಕೊಟ್ಟೆ ಅಂತ ಹೇಳೋಕ್ಕಾಗದೆ ಹೋಗಿ ಪ್ರೀತಿನ ಹಗ್ ಮಾಡ್ಕೊತಿರ್ಬೇಕಾದ್ರೆ, ಬಿಡೆ ಅಕ್ಕ, ನಾನೊಂದು ಕೇಳಿದ್ರೆ ನೀನು ಏನೇನೋ ಮಾಡ್ತಿದ್ದೀಯಲ್ಲೇ, ನಿನ್ನ ಪಕ್ಕ ನಾನು ಮಲಗಲ್ಲ, ಅಮ್ಮನ ಹತ್ರ ಹೋಗ್ತೀನಿ ಅಂತ ಹೋಗ್ತಾ ಇದ್ರೆ, ಈ ಕಡೆ ನಿತಿನ್ನ ನೆನೆಸ್ಕೊಂಡು ಮೇಘನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅದೇ ಖುಷಿಗೆ ಮೇಘ ನಿತಿನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಹೇಳಿ ಮೇಘ ಅವರೇ, ಹೇಗಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಇವಾಗ ಸ್ವಲ್ಪ ಪರವಾಗಿಲ್ಲ, ಪೇಯ್ನು ಚೆನ್ನಾಗಿದ್ದೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಮಾಡಿದ್ದೀನಿ ಅಂತ ಮೇಘ ಹೇಳ್ತಾ ಇರಬೇಕಾದ್ರೆ, ಥ್ಯಾಂಕ್ಸ್ ಎಲ್ಲ ಏನು ಬೇಡ ಕಣ್ರಿ ಅಂತ ಅಂದಾಗ, ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಅಂತ ಮೇಘ ಹೇಳ್ತಾ ಇರ್ತಾಳೆ. ಋಣ ಗಿಡ ಅಂತ ಎಲ್ಲ ಹೇಳ್ಬೇಡ್ರಿ, ನನ್ನ ಡ್ಯೂಟಿನ ನಾನು ಮಾಡಿದ್ದೀನಿ ಅಷ್ಟೇ, ನಿಮ್ಮ ಜಾಗದಲ್ಲಿ ಬೇರೆ ಯಾರೋ ಇದ್ರು ಮಾಡ್ತಿದ್ದೆ ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಸರಿ ಪೈನ ಹೇಗಿದೆ ಇವಾಗ, ಹುಷಾರಾಗಿರಿ ಅಂತ ಅಂದಾಗ, ಡಿಸ್ಟರ್ಬ್ ಮಾಡದೆ ಬೇಜಾರು ಮಾಡ್ಕೋಬೇಡಿ, ಥ್ಯಾಂಕ್ಸ್ ಹೇಳಕ್ಕೆ ಮಾಡಿದೆ ಸರಿ ನಿತಿನ್ ಅವರೇ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಅಂತ ಕಾಲ್ ಕಟ್ ಮಾಡ್ತಿರ್ಬೇಕಾದ್ರೆ, ಅವಳು ತುಂಬ ಖುಷಿಯಿಂದ ಮಾತಾಡೋದನ್ನು ನೋಡಿ ಈ ಕಡೆ ಗೀತಾ ಬಂದು ಶಾಕಾಗಿ ನಿಂತ್ಕೊಬಿಡ್ತಾಳೆ. ಗೀತನ ನೋಡಿ ಒಂದು ಕ್ಷಣ ಪ್ರೀತಿಗೆ ಶಾಕ್ ಆದಾಗ, ಏನೇ ಮಾತಾಡ್ತಿದ್ದೆ ಅಂತ ಅಂದಾಗ, ನೀನು ಅಂದ್ಕೊಂಡಂಗೆ ಏನೂ ಇಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಮುಚ್ಚೆ ಬಾಯ, ನಿನಗೆ ಸಿಕ್ಕಾಬಟ್ಟೆ ಸಲ ವಾರ್ನ್ ಮಾಡಿದ್ದೀನಿ, ದಿಸ್ ಇಸ್ ಲಾಸ್ಟ್ ಟೈಮ್ ಆಯಿತಾ? ನಿನ್ನ ಮನಸ್ಸಲ್ಲಿ ಏನಾದರೂ ಆ ಸ್ವಾತಿ ಥರ ಯೋಚನೆ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಬಿಡ್ಬೇಕಂತ ವಾರ್ನ್ ಮಾಡಿ ಹೋಗ್ತಾ ಇದ್ದರೆ, ಈ ಕಡೆ ಪ್ರೀತಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೇಲಿ ಗಣಪತಿ ತಾತ ಕಾಫಿ ಕುಡಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಇದೇನಿದು ಮನೆ ಇಷ್ಟೊಂಥರ ಸೈಲೆಂಟಾಗಿದೆಯಲ್ಲ, ಆ ಗೂಬೆ ಎಲ್ಲಿ ಅಂತ ಅಂದಾಗ, ಏನು ಈ ರೀತಿ ನೀನು ಹೆಂಡ್ತಿನ ಕರಿತಿದೆಯಲ್ಲ, ಅವಳು ಈ ಮನೆ ಮಹಾಲಕ್ಷ್ಮಿ ಕಣೋ, ಪ್ರೀತಿಯಿಂದ ಸ್ವಾತಿ ಅಂತ ಕರೆಯೋ ಅಂತ ಹೇಳ್ತಾ ಇರ್ತಾನೆ. ಆಗ ವಂಶಿ ಹೇಳ್ತಾ ಇರ್ತಾನೆ, ಗೂಬೆನೂ ಸಹ ಲಕ್ಷ್ಮೀ ನಿವಾಸಕ್ಕೆ ಸಂಬಂಧಪಟ್ಟಿದ್ದಲ್ವ, ಅದಕ್ಕೆ ನಾನು ಹೆಂಡ್ತಿನ ಆ ರೀತಿ ಏನು ಬೇಕಾದರೂ ಕರ್ಕೋತೀನಿ, ನನಗೆ ರೈಟ್ಸ್ ಇಲ್ವಾ ಅಂತ ಅಂದಾಗ, ಹೌದಪ್ಪ, ನಿನಗೆ ತುಂಬ ರೈಟ್ಸ್ ಇದೆ, ಅದಕ್ಕೆ ತುಂಬ ಸಿಕ್ಕಾಬಟ್ಟೆ ನೋಡಿದ್ದೀನಿ, ಚೆನ್ನಾಗಿ ಕರಿತೀಯ ಅಂತ ಅಜ್ಜಿ ಕಿಂಡಲ್ ಮಾಡ್ತಾ ಇರಬೇಕಾದ್ರೆ, ಅದೆಲ್ಲ ಸರಿ ಬಿಡಿ, ಅವಳೆಲ್ಲಿ ಅಂತ ಅನ್ಬೇಕಾದ್ರೆ, ರಾಗಿಣಿ ರಾಧಿಕಾ ನಿತಿನ್ ಜೊತೆ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ, ಮದುವೆಯಾಗಿ ಇಷ್ಟು ದಿನ ಆಯಿತು, ಒಂದು ವಾರ ನಿಮ್ಮನಿಗೆ ಎಲ್ಲಾದರೂ ಸ್ವಾತಿನ ಕರ್ಕೊಂಡು ಹೋಗೋ, ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ ಅಂತ ಅಂದಾಗ, ಹಬ್ಬ ಒಂದು ವಾರನ, ಇಲ್ಲಿ ಬಿಸ್ನೆಸ್ ಮೀಟಿಂಗ್ ಅದೆಲ್ಲ ಇರುತ್ತೆ, ನಾನು ಹೋಗಲ್ಲ, ಬೇಕಾದರೆ ನೀವಿಬ್ಬರು ಹೋಗಿ ನಿಮಗೆ ಟಿಕೆಟ್ ಬುಕ್ ಮಾಡಿಕೊಡ್ತೀನಿ ಅಂತ ಅಂದಾಗ, ಮುಚ್ಚೋ ಬಾಯಿ, ತಮಾಷೆ ಸಾಕು, ನಿನ್ನ ಮಾತಿಗೆ ಅವಳು ಎಷ್ಟು ಬೆಲೆ ಕೊಡ್ತಾಳೆ, ನೀನು ಕರೆದಿದ್ದು ಒಂದು ಮಾತಿಗೆ ಅವತ್ತು ಫಂಕ್ಷನ್ಗೆ ಬಂದ್ಲು ಅಂತ ಅಂದಮೇಲೆ ಅವಳು ನಿಮ್ಮನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ಹಾಗೆ ತಾತನೂ ಸಹ, ಸ್ವಲ್ಪ ನೀನು ಹೆಂಡ್ತಿ ಇಷ್ಟ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ಳೋ, ಅವಳನ್ನು ಅರ್ಥ ಮಾಡ್ಕೊಂಡು ಬದುಕೋದನ್ನು ಕಲಿ, ಒಬ್ರು ಬಗ್ಗಿದ ಮೇಲೆ ಒಬ್ಬರು ತಲೆ ಎತ್ತಲೇಬೇಕು, ಇನ್ನೊಬ್ರು ತಲೆ ಎದ್ದಾಗ ಇನ್ನೊಬ್ರು ತಲೆ ತಗಲೇಬೇಕು, ಅರ್ಥ ಮಾಡ್ಕೊಡೋ ಜೀವನದ ಪಾಠ ಇದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಪ್ಲೀಸ್ ಕಣೋ, ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಅಂದಾಗ, ಸರಿ ಅಮ್ಮ ಆಯಿತು, ಕರ್ಕೊಂಡು ಹೋಗ್ತೀನಿ, ಅವಳು ಬರಲಿ, ಹೋಗಿರೋ ಸ್ವಾತಿ ಮನೆಗೆ ವಾಪಸ್ ಬರಲಿ, ಎಲ್ಲಿ ಬೇಕಂತ ಕೇಳಿ ಅಲ್ಲಿಗೆ ನಿಮ್ಮನಿಗೆ ಟಿಕೆಟ್ ಬುಕ್ ಮಾಡ್ತೀನಿ, ಓಕೆನಾ, ನೀವಿಬ್ಬರು ಹ್ಯಾಪಿನಾ, ನಾನು ಇವಾಗ ಫ್ರೆಶಪ್ ಆಗಿ ಬರ್ತೀನಿ ಅಂತ ಹೋಗ್ತಾ ಇರ್ತೀನಿ. ಹಾಗೆ ಹಿಂದ್ಗಡೆ ಕುಮಾರ ಕೆಲಸ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಿತಿನ್ ಬರ್ತಾನೆ. ಕುಮ್ಮಿ ಎಲ್ಲೋ ಹೋಗ್ತಿದ್ಯಾ ಅಂತ ಅಂದಾಗ, ಅಲ್ಲ ಮಗ, ನೀನೇನು ಇದ್ಯಾರ ಮನೇಲಿ ಇದೆಯಾ ಅಂತ ಅಂದಾಗ, ನನ್ನ ಫ್ರೆಂಡ್ ಮನೆ ಕಣೋ, ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ. ಹೌದು, ನೀನೇನು ಒಬ್ಬನೇ ಇಲ್ಲಿ ನಡ್ಕೊಂಡು ಹೋಗ್ತಿದ್ಯಾ, ಎಲ್ಲಿಗೆ ಅಂತ ಅಂದಾಗ, ಕೆಲಸ ಹುಡ್ಕೊಂಡು ಹೋಗ್ತೀನಿ ಕಣೋ, ಯಾವುದಾದ್ರೂ ಆರ್ಡ್ರ್ ಸಿಗುತ್ತಾ ಅಂತ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಅಲ್ಲ ಮಗ, ನಾನೊಂದು ಆರ್ಡ್ರ್ ಕಳಿಸಿದ್ನಲ್ಲ, ಅದೇನಾಯಿತು, ಸರಿಯಾಗಿ ಪೇಮೆಂಟ್ ಮಾಡಿದ್ರಾ ಅಂತ ಅಂದಾಗ, ಅದೆಲ್ಲ ಪೇಮೆಂಟ್ ಆಯಿತು, ಹಾಕಿ ಅಮೌಂಟ್ ಎಲ್ಲ ಖರ್ಚಾಗಿದೆ, ಇವಾಗ ನಮ್ಮ ಮನೇಲಿ ದುಡಿಯೋಕ್ಕೆ ಅಂತ ಇರೋದು ನಾನು ಮತ್ತು ನನ್ನ ಹೆಂಡತಿ ಗೀತಾ ಇರೋದು, ಈ ಸಲ ಬರ್ಡೇ ಬೇರೆ ಇದೆ ಕಣೋ ಮುಂದಿನ ತಿಂಗಳು, ಅವಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದುವರೆಗೂ ಯಾವ ಗಿಫ್ಟು ಕೊಡಿಸಿಲ್ಲ ಕಣೋ, ಅದಕ್ಕೆ ಏನಾದರೂ ಆರ್ಡ್ರ್ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ತೀಯಾ, ಸ್ವಾತಿಯವ್ರಿಗೊಂದು ಮಾತು ಹೇಳು, ನಾನು ಮತ್ತು ಸ್ವಾತಿಯವರು ವಂಶವರೆಲ್ಲ ಸೇರ್ಕೊಂಡು ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದಾಗ, ಅಪ್ಪ ದೇವರೇ, ಸ್ವಾತಿ ಹೆಸರು ಮಾತ್ರ ಇಲ್ಲಿ ತರಬೇಡ ಕಣೋ, ನನ್ನ ಹೆಂಡ್ತಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನನಗೆ ಹುಟ್ಟಿದ ಹಬ್ಬದ ದಿನ ಮಾರಿ ಹಬ್ಬ ಮಾಡಿಬಿಡ್ತಾಳೆ, ನಾನು ಹೇಗೋ ಮಾಡ್ಕೋತೀನಿ ಬಿಡು ಅಂತ ಅಂದಾಗ, ಸರಿ ಆಯಿತು, ನಿನ್ನಿಷ್ಟ, ಹಬ್ಬ, ನಿನ್ನ ಜೊತೆ ನಾನು ಬರ್ತೀನಿ, ಎಲ್ಲಾದರೂ ಕೆಲಸ ಹುಡ್ಕೋಣ ಅಂತ ಅಂದಾಗ, ಬೇಡ ಬೇಡ, ನಿನಗೆ ಯಾಕೋ ತೊಂದರೆ ಅಂತ ಅಂದಾಗ, ಬಾರೋ, ನನಗೆ ಏನು ಕೆಲಸ ಇಲ್ಲ, ಈ ಫ್ರೆಂಡ್ಶಿಪ್ಲೆಲ್ಲ ಯಾಕೋ ಹಿಂಗಂತೀಯ, ನನಗೆ ಗೊತ್ತಿರೋರಿದ್ರೆ ಆರ್ಡ್ರ್ ಕೊಡಿಸ್ತೀನಿ ಬಾ ಅಂತ ನಿತಿನ್ನು
ಕುಮ್ಮಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಮನೆಗೆ ಊರಿನ ಪ್ರೆಸಿಡೆಂಟ್ಗಳು ಬಂದಿರ್ತಾರೆ. ಬಂದಾಗ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅಂದಾಗ, ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಇವಾಗಷ್ಟೇ ನಿಮ್ಮಮ್ಮನೂ ಮಾತಾಡ್ಸ್ಕೊಂಡು ಬಂದ್ವಿ, ಮುಂದಿನ ವಾರನೇ ಜಾತ್ರೆ ಇದೆ ಅಂತ ಅಂದಾಗ ಸ್ವಾತಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ 2 ದಿನ ಮುಂಚೆ ನೀವು ಬರಬೇಕು, ಅದಕ್ಕೆ ಕರೆಯಕ್ಕೆ ಬಂದಿದ್ವಿ, ಕಂಬ ಬೇರೆ ಬರುತ್ತೆ ಅದನ್ನೆಲ್ಲ ನಡೆಸ್ಬೇಕಮ್ಮ, ಅದಕ್ಕೆ ಬಂದಿದ್ದೀವಿ ಅಂತ ಊರಿನ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ಊರಿನ ಜನಗಳೇ ಹೇಳ್ತಾ ಇರ್ತಾರೆ, ನಿಮ್ಮ ಮನೆಯಿಂದಲೇ ಮೊದಲನೇ ಪೂಜೆ ಆಗಬೇಕು, ಅದು ನೆನಪಿದೆ ಅಲ್ವಾ ಅಮ್ಮ ಅಂತ ಅಂದಾಗ, ತಾತ ಏನು ಈ ರೀತಿ ಹೇಳ್ತಿದ್ರಲ್ಲ, ಅದಕ್ಕೆ ಮೊದಲನೇ ಪೂಜೆ ಇವ್ರ ಮನೆಯಿಂದ ಆಗಬೇಕು ಅಂತ ಅಂದಾಗ, ಹೀಗೆ ಹೇಳ್ತಿರಲ್ಲ ಸಾಹೇಬ್ರೆ, ಇವರು ನಮ್ಮೂರಿನ ಪ್ರೆಸಿಡೆಂಟ್ ಅಂದಾಗ ವಂಶಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಏನಂತ ಹೇಳಿದ್ರಿ ಅಂತ ಅಂದಾಗ, ಹೌದು ಸರ್, ಇವರು ನಮ್ಮ ಊರಿನ ಪ್ರೆಸಿಡೆಂಟು, ಯಾಕೆ ಅಂತ ಅಂದರೆ ನಮ್ಮೂರಿಗೆ ದೇವಸ್ಥಾನ ಕಟ್ಟಿದ್ದೆ ಇವ್ರ ಅಪ್ಪ ಅವರು, ವಸುದೇವ ಅವರು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಪಶುಪತಿ ಅವ್ರನ್ನ ಸೋಲಿಸ್ಬಿಟ್ಟು ಊರಿನ ಜನಗಳೆಲ್ಲ ಸಹ ಸ್ವಾತಿ ಅವ್ರನ್ನ ಪ್ರೆಸಿಡೆಂಟಾಗಿ ಮಾಡಿದ್ದಾರೆ. ಸೊ ಹಂಗಾಗಿ ಇವ್ರದ್ದು ಮೊದಲನೇ ಪೂಜೆ ಆಗಬೇಕು ಅಂತ ಅಂದಾಗ ವಂಶಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಪದ್ಮ ಮನೇಲಿ ಸೊಪ್ಪು ಬಿಡಿಸ್ತಿರ್ಬೇಕಾದ್ರೆ ಅಜ್ಜಿ ನನಗೂ ಕೂಡ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಬೇಡ ಅತ್ತೆ, ಸ್ವಲ್ಪ ಇದೆ, ನಾನು ಬಿಡಿಸ್ತೀನಿ ಬಿಡಿ ಅಂತ ಅಂದಾಗ ಈ ಕಡೆ ಗೀತಾ ಎಲ್ಲರಿಗೂ ಕಾಫಿ ಬರ್ತಾ ಇರ್ತಾಳೆ. ಬಂದಾಗ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ, ಬಾರೆ ಒಂದು ನಿಮಿಷ ಕೂತ್ಕೋ, ಊರಿಂದ ಮುಖಂಡರೆಲ್ಲ ಬಂದಿದ್ರು ಕಣೆ, ಊರಿನಲ್ಲಿ ಜಾತ್ರೆ ಅಂತೆ, ಈ ಸಲ ನೀವು ಬರಲೇಬೇಕು ಅಂತ ಹೇಳಿದ್ರು ಕಣೆ, ಪ್ಲೀಸ್ ನಾವು ಹೋಗೋಣ, ನಮ್ಮ ಮನೆ ನನಗೆ ನೋಡೋಂಗಾಗಿದೆ ಕಣೆ, ಹೋಗೋಣ ಕಣೆ ಅಂತ ಅಂದಾಗ ಗೀತಾ ಏನು ಮಾತಾಡದೆ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ ಮೇಘ ಪ್ರೀತಿ ಇಬ್ಬರು ಬಂದುಬಿಟ್ಟು, ಅಕ್ಕ ಪ್ಲೀಸ್ ಹೋಗೋಣ ಅಕ್ಕ, ನಿನ್ನ ಬರ್ಡೇ ಬೇರೆ ಇದೆ, ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸು, ಎಂಜಾಯ್ ಮಾಡ್ಕೊಬಿಟ್ಟು ಬರೋಣ, ಪ್ಲೀಸ್ ಹೋಗೋಣ ಕಣೆ, ಮನೆ ಬೇರೆ ನೋಡೋಂಗಾಗಿದೆ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಪದ್ಮನು ಸಹ ನಿನಗಿಷ್ಟಿದ್ರೆ ಹೋಗೋಣ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ನೀವೆಲ್ಲ ಆಸೆ ಪಡ್ತಿದ್ದೀರಲ್ಲ, ಖಂಡಿತ ಹೋಗೋಣ, ಆದರೆ ನಮ್ಮ ಮನೆನ ಈಚೆಯಿಂದ ನೋಡಬೇಕಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಅಂದಾಗ, ಪದ್ಮ ಬೇಜಾರು ಮಾಡ್ಕೋಬೇಡ, ಈಚೆಯಿಂದ ನೋಡೋ ಆದರೂ ಅದೃಷ್ಟ ಸಿಕ್ಕಿದೆಯಲ್ಲ, ಹಾಗೆ ಅಲ್ಲೆಲ್ಲಾದರೂ ಬಾಡಿಗೆ ಮನೆ ಸಿಗುತ್ತಾ, ಹಾಗೆ ಪ್ರೀತಿ ಮತ್ತು ಮೇಘ ಕಾಲೇಜ್ಗೆ ಫೀಸಲ್ಲಿ ಎಷ್ಟಾಗುತ್ತೆ ವಿಚಾರಿಸ್ಕೊಬಿಟ್ಟು ಬರೋಣ ಅಂತ ಅಂದಾಗ, ಸರಿ ಊರಿಗೆ ಹೋಗೋಣ ಅಂತ ಗೀತೆ ಹೇಳಿದಾಗ ಎಲ್ಲರಿಗೂ ಖುಷಿ. ಇನ್ನೊಂದು ಕಡೆ ವಂಶಿ ರೂಮಿಗೆ ಬಂದುಬಿಟ್ಟು ಇವಳು ಪ್ರೆಸಿಡೆಂಟ್ ಅಂತ ಗೊತ್ತಾದಕ್ಕಿಂತ ರೇಗಿಸ್ಬೇಕು ಅಂತ ಅಧ್ಯಕ್ಷ ಸಾಂಗ್ಸ್ ಹಾಕ್ಕೊಂಡು ಕುಣಿತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬಂದು ಸ್ವಾತಿ ಅವ್ಳ ಮುಖನ ನೋಡ್ಕೊಂಡು ನಿಂತ್ಕೊಬಿಡ್ತಾಳೆ. ಆದರೆ ವಂಶಿ ಮಾತ್ರ ನಗಾಡ್ಕೊಂಡು ಸ್ವಾತಿ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.